ಗೈಸ್, ನ್ಯಾಚುರಲ್ ಬೆಲ್ಲ ಇಲ್ಲೇ ಮಾಡಿ ಇಲ್ಲೇ ತಿಂತಿದ್ದಾರೆ. ನಾನು ಇದೇ ಫಸ್ಟ್ ಟೈಮ್. ಅದೇ ಮದುವೆ ಹುಡುಗನ್ ಕುಂತ್ಬಿಟ್ಟು ರಿಂಗ್ ಅರೇಂಜ್ಮೆಂಟ್ ತರ ಕಾಣಿಸ್ತಾ ಇಲ್ಲ ಇದು. ಇನ್ನು ಎಲ್ಲ ಓಲ್ಡ್ ಟೈಪ್ ಅಲ್ಲಿ ಯೂಸ್ ಮಾಡ್ತಿರೋದು ಈ ಕಡೆ. ಇಲ್ಲೂ ಅದೇ ಮಿಷಿನ್ ಗುರು, ಇದನ್ನೇ ಬೆಳಿತಿರೋದಿಲ್ಲಿ ಗೋಧಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೀಸ್ ಬ್ಲಾಗ್. ಸೊ ಇವತ್ತು ನಾವು ಬಂದಿದ್ದೀವಿ ನನ್ನ ಮಾವ ರಿಂಗ್ ಅರೇಂಜ್ಮೆಂಟ್. ಸೊ ಇವನ್ ನೆಕ್ಸ್ಟ್ ಮಾಡ್ತೇನೆ. ನಾನು 1 ನಿಮಿಷ ಬಂದೆ ಗೈಸ್. ಸೊ ಯೋ ಗೈಸ್, ವಾಟ್ಸಪ್, ಎಲ್ರಿಗೂ ನಮಸ್ಕಾರ. ನೆನ್ನೆ ಅಂತೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವತ್ತು ನಾವು ಡೆಲ್ಲಿಯಿಂದ ಈಚೆ ಕಡೆ ಬಂದಿದ್ದೀವಿ. ಅಂದರೆ ನಾವೀಗ ಡೆಲ್ಲಿಲಿ ಇಲ್ಲ ಕರೆಂಟಾಗಿ. ಆಯುಷ್ ಸ್ಕೌಕ ನಮ್ಗೆ ನಾವೀಗ ಡೆಲ್ಲಿಲಿಲ್ಲ. ನಾವು ಬಂದಿರೋದೀಗ ಸೈನ್ಪುರ್ ಅಂದ್ಬಿಟ್ಟು, ಅಂದರೆ ಮದುವೆ ಹುಡುಗನ ಮನೆ ಇದೆ. ನಿಜವಾಗ್ಲೂ ಇಲ್ಲಿ ನೋಡಿದ್ರೆ ನಮಗೆ ಡೆಲ್ಲಿ ಅಂತ ಅನ್ಸೋದಿಲ್ಲ ಒಂಚೂರು. ಇಲ್ಲಿ ನೋಡ್ರೆ ಮಾಮೂಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೋ ಒಂದ್ ಕಡೆ ಇರೋ ತರ ಐತೆ. ಇದು ಫುಲ್ ನಾವು ಗದ್ದೆ ಸೈಡ್ ಈ ತರ, ಅಂದ್ರೆ ಇದೊಂದು ಫುಲ್ ಹಳ್ಳಿ ತರ. ಇದು ನಿಮ್ಗೆ ತೋರಿಸ್ತೀನಿ ಬನ್ನಿ ತರ. ಇಲ್ಲೇ ಒಂಥರ ಅಂದ್ರೆ ಇವ್ರದ್ದು ಪದ್ಧತಿನೇ ಬೇರೆ ತರ ಇವ್ರದ್ದು. ಅಂದ್ರೆ ಮದುವೆ ಹುಡುಗನ ಕುಣಿಸ್ಬಿಟ್ಟು ಏನೋ ಮಾಡ್ತಾ ಇರ್ತಾರ, ಪದ್ಧತಿ ಬೇರೆ ತರ ಇದೆ ಇಲ್ಲಿ. ಅಲ್ಲಿ ನೋಡ್ಬೋದು ನೀವು ಆ ಕಡೆ. ಅಲ್ಲಿ ನೋಡ್ತೀವಿ ಅದೇ ಮದುವೆ ಹುಡುಗನ ಕುಣಿಸ್ಬಿಟ್ಟು ರಿಂಗ್ ಅರೇಂಜ್ಮೆಂಟ್ ತರ ಕಾಣಿಸ್ತಾ ಇಲ್ಲ ಇದು. ಸೊ ಬನ್ನಿ ಹತ್ರಕ್ಕೆ ಹೋಗಿ ನೋಡೋಣ ಏನಿರ್ಬೋದು ಅಂತ. ಇಲ್ಲೆಲ್ಲ ಎಮ್ಮೆಗಳು ನೋಡಿದೆ ಗುರು. ಬರ್ಬೇಕಾದ್ರೆ ತೋರ್ಸ್ಬೇಕಾಯ್ತು ನಿಮ್ಗೆ. ಬೆಳಿಗ್ಗೆ ನಾವು ಮನೆ ಬಿಟ್ಟಾಗಿ ಅಲ್ಲಿಂದ ಡೆಲ್ಲಿಯಿಂದ ನಾವು ಮನೆ ಬಿಟ್ಟಾಗ ಟೈಮ್ ಇರ್ಬೋದು 10 ಗಂಟೆ ಆಗಿರ್ಬೋದು. ಅವಾಗಲೇ ಸ್ಟಾರ್ಟ್ ಮಾಡ್ಬೇಕಾಯ್ತು. ಬಟ್ ಐ ಆಮ್ ಡೂಯಿಂಗ್ ನಾವು. ಚಲೋ ಬೈ ನೋಡೋಣ ಹೆಂಗಿದೆ ಅಂತ ಈ ಕಡೆ ಎಲ್ಲ. ಗೈಸ್, ಇಲ್ಲಿನ ಪದ್ಧತಿಯ ಮದುವೆ. ಇಲ್ಲಿ ಹುಡುಗನ ಮನೆ ಇದು. ಅಲ್ಲಿ ಮಧ್ಯದಲ್ಲಿ ಕೂರ್ತಿರೋದೇ ಹುಡುಗ ಕಡೆ. ಅದೇನೋ ಫುಲ್ಲು ಕೂತ್ಕೊಂಡು ಏನೋ ಕೊಡ್ತಾ ಇದ್ದಾರೆ, ತಗೋತಾ ಇದ್ದಾರೆ ಒಂಥರ. ಗೈಸ್, ಯಾವತ್ತಾರು ಎಮ್ಮೆನ ಹತ್ತಿರ ನೋಡಿದ್ದಾರೆ. ನಾನು ಇವತ್ತೇ ಫಸ್ಟ್ ಟೈಮ್ ಎಮ್ಮೆ ಮತ್ತು ಅದ್ರ ಕರುನ ಹತ್ತಿರದಿಂದ ನೋಡ್ತಾ ಇರೋದು ನಾನು ಇವತ್ತು. ಇಲ್ಲಿ ನೋಡಿ ಎಮ್ಮೆ ನೋಡಿ, ಎಮ್ಮೆ ಅಲ್ಲಿ ಅದ್ರ ಕರು ನೋಡಿ. ಇಲ್ಲೊಂದಾಯ್ತು ಈ ನಾಯಿ ಗುರು. ಇದು ನಾ ಇದ್ನು ಎಮ್ಮೆ ಅನ್ಕೊಬಿಟ್ಟು ನೋಡಿ ಹೆಂಗ್ ಮನ್ಗೈತೆ ನಾಯಿ ಇದು. ಒಂದು ಹಸು ಕಟ್ಟಾಕ ಜಾಗದಲ್ಲಿ ಈ ನಾಯಿ ಕಟ್ಟಕ್ಕೆ ನೋಡ್ತಿರೋದು. ಯಾಕಪ್ಪ ಹತ್ರಕ್ಕೆ ಬರ್ತಿದ್ಯಾ? ಅಲ್ಲೇರು ಎಮ್ಮೆ ಟ್ರ ಹಾ ಎಮ್ಮೆ ಗೈಸ್, ಎಮ್ಮೆ ಸ್ವಲ್ಪ ಹೊಟ್ಟೆ ಪೂಜೆ ಮಾಡ್ಕೊಬೇಡ ಮಗರು. ಏನು ತಿಂದೇ ಇಲ್ಲ, ಹೊಟ್ಟೆ ಹಸಿದ ಐತೆ ಇಲ್ಲೇ. ಸೊ ಗೈಸ್, ಇಲ್ಲಿ ನೋಡ್ತಿದ್ದೀವಿ ಸೌತ್ ಇಂಡಿಯನ್ ಫುಡ್. ಬನ್ನಿ ಸ್ವಲ್ಪ ಆಯುಷ್ ಫ್ರೆಂಡ್ಸ್ ಸಿಕ್ಕಿದಾರೆ ನೋಡಿ. ಇವನ ಹೆಸರೇನೆ ಒಂದು ನಾಮ್ ಕೃಷ್ಣ ಮತ್ತೆ ಅಮ್ಮನ್. ಇವರ ವಿಲೇಜ್. ಸ್ವಲ್ಪ ತಿರ್ಗಾಡ್ಕ ಬರಮ್ಮ. ಓಯ್ ನಾಯಿ, ನೀನು ಎಮ್ಮೆ ಅನ್ಕೊಬಿಟ್ಟಿದ್ದೆಲ್ಲ ಸ್ವಲ್ಪ ನೋಡ್ಬಿಟ್ಟು ಹಂಗೆ. ಹೆಂಗಿದ ಜರ್ಮನ್ ಸಫೋರ್ಡ್ ಬ್ಲ್ಯಾಕ್ ಒನ್. ಇದು ಬ್ಲ್ಯಾಕ್ ಜರ್ಮನ್ ಸಫೋರ್ಡ್ ಫುಲ್ ಬ್ಲ್ಯಾಕ್. ಇವತ್ತೇ ನೋಡ್ತಾ ಇರೋದು. ಕಾರಿಂದ ಬರ್ಬೇಕಾದ್ರೆ ವಿಡಿಯೋ ಮಾಡಕ್ ಆಗಿಲ್ಲ. ಬಟ್ ಇವಾಗ ನಾ ಇಲ್ಲಿ ಮಾಡ್ತಿದ್ದೀವಿ ನೋಡಿ. ಈ ತರ ತೊಪ್ಪೆಗಳಿಂದ ಒಳ್ಳೆ ನೋಡಿ ಹೆಂಗ ಇಸ ಕ್ಯಾಬ್. ಇವ್ರಿದ್ನ ಗೋಸ ಅಂತ ಹೇಳ್ತಾರೆ, ನಾವೇನಂದ ಗೊತ್ತಿಲ್ಲ. ಅಲ್ಲಿ ನೋಡಿ, ಅದು ಒಂದು ಗುಡ್ಡೆ ತರನೇ ಮಾಡಕ್ ಬಿಟ್ರೆ ಅದನ್ನ ಫುಲ್ ಗುಡ್ಡೆ ತರ ಮಾಡಿ ಕಟ್ತವ್ರ ಅದನ್ನ. ಸಗಣಿ ಇದು ಎಮ್ಮೆ ಗೈಸ್. ನೋಡಿ ಇಲ್ಲೊಂದು ಮನೆಗೆ ಬಂದಿದ್ದೀನಿ. ಇಲ್ಲಿ ನೋಡಿ ಇದನ್ನ ಸಗಣಿಯಿಂದ ಹೆಂಗ್ ಇಷ್ಟು ಮೊಟ್ಟ ಮಾಡ್ರಿ ಇವ್ರಿದ್ನ. ನಾನ್ ಯಾವತ್ತು ನೋಡಿದ ಒಂದು ತೊಪ್ಪೆಯಿಂದ ಇಷ್ಟು ಮಾಡ್ತಾರೆ ಅಂತ ಎಮ್ಮೆದು. ಒಳ್ಳೆ ಇಷ್ಟು ಉದ್ದ ಆಯ್ತು ನೋಡಿ ಇದು. ಓಹೋ, ನೀವ್ ಎಲ್ಲಿ ನೋಡ್ರಿ ಈ ಸಗಣಿ ಮಾತ್ರ ಬುಳ್ಳ ಇದು. ಎಷ್ಟು ಮಾಡ್ಕೊಟ್ರೆ ಒಬ್ಬೊಬ್ರು ಗುಡ್ಡೆ ಕಟ್ತಾರೆ, ಒಬ್ಬೊಬ್ರು ಹಂಗಂಗೆ ಮಾಡ್ತಾರೆ. ನಮ್ ಕಡೆ ಒಟ್ಟಿಗೆ ಒಂದು ಗುಡ್ಡೆ ತರ ಒಬ್ಬ ಬಿಸಾಕ್ಬಿಡ್ತಾರೆ, ಇನ್ನೊಬ್ರು ಗಾಡಿಗೆ ತಗೊಂಡ್ ತಡ್ತಾರೆ. ಇಲ್ಲಿ ನಮ್ಮ ಮನೆಗಳ ರೀತಿ ಇದೆ ಅನ್ಸುತ್ತೆ ಮೋಸ್ಟ್ಲಿ ಇರೋದ್ ಈ ತರ. ಚಲೋ ಬೈ ಓಪನ್ ಕರ್ದು. ಹಾ ಕುಚಿಮಾರು ಆನಿಮೆ ಫ್ಯಾನ್ ಆಗ್ಬಿಟ್ರಿ ಎಲ್ಲರೂ. ನಾನು ಕೇಳ್ತಾರೆ ಕುಚಿಮಾರು ಕುಸ್ಕೊಂಬತ್ಲಮ್ಕೆ ಅದೊಂದು ಕ್ಯಾರೆಕ್ಟರ್ ನೇಮ್. ಒಬ್ಬ ಹುಡುಗಂತೂ ಕನ್ನಡ ಯಾವ ಭಾಷೆ ಏನಪ್ಪ ಅಂತ ನಂಗೆ ಕೇಳ್ತಾವ. ಕನ್ನಡ ಅಂದ್ರೆ ಗೊತ್ತಿಲ್ಲ ಅವ್ನಿಗೆ. ಬೆಂಗಳೂರು ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾನು ಜಾಸ್ತಿ ಮೈಸೂರು ಅಂತ ಹೇಳಿದ್ರೆ ಅರ್ಥ ಆಗ. ಎಲ್ಲರೂ ಬೆಂಗಳೂರು ಒಂದೇ ಅರ್ಥ ಆಗೋದು. ಕರ್ನಾಟಕ ಬೆಂಗಳೂರು ಪರವಾಗಿಲ್ಲ. ಬೆಂಗಳೂರು ಅನ್ನೋದಂದ್ರೆ ಗೊತ್ತಿದೆಯಲ್ಲ ನಮಗೊಂದು. ಕನ್ನಡ ಹೇಳ್ಕೊಡ್ಬಿಡು ಫಸ್ಟ್ ಅವ್ರಿಗೆ. ಏನೇ ಇವನ್ ಗುರು ಕಟಿಂಗ್ ಪೇರಲ್ಲಿ ತೆಗಿತಾನ, ಅದ್ರಲ್ಲಿ ಓಪನ್ ಆಗಲ್ವಾ? ಅಪ್ಪ ಗುರು ಅವಾಗಿನ ತಯ್ಯಕ್ಕೆ ಒದ್ದಾಡ್ತಾವ್ರ ಅದನ್ನ. ಗೈಸ್, ಇಲ್ಲಿ ನಮ್ಮ ಮನೆಗಳು ನೋಡ್ತಾನೆ ಜಾಸ್ತಿ ಯಾವ್ದಕ್ಕೂ ಪೇಂಟ್ ಅನ್ನೋದು ಹಾಕಿಲ್ಲ. ಎಲ್ಲ ಬರೀ ಮಾಮೂಲಿ ಸಿಮೆಂಟು ಇಟ್ಗೆಯಿಂದಾನೆ ಮಾಡಿರೋದು. ಬರೀ ಹಂಗೆ ತೋರಿಸ್ತೀವಿ. ಜಸ್ಟ್ ಸಿಮೆಂಟ್ ಇಟ್ಗೆ ಸಿಮೆಂಟ್ ಸುಣ್ಣ ಒಂದ್ ಹಾಕ್ತಾರೆ. ಎಲ್ಲೋ ಒಂದ್ ಕೆಲವು ಮನೆಗಳು ಅಷ್ಟೇ ಕಡೆ ಪೇಂಟ್ ಮಾಡಿರೋದಂದ್ರೆ ಈ ಕಡೆ ಎಲ್ಲ. ಎಮ್ಮೆ ಮೇಯಿಸ್ತಿರುವ ಹುಡುಗ ನೋಡ್ಗುರು ಹೆಂಗೈತೆ. ಗೈಸ್, ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಇದ್ರ ಊರ ಹೆಸರು ಸೇಂಪುರ್ ಅಂತ. ಬಟ್ ನಾನು ಅನ್ಕೊಂಡಿದ್ದೇನೆ ಡೆಲ್ಲಿಗೆ ಕನೆಕ್ಟೆಡ್ ಅಂತ. ಬಟ್ ನಾವೀಗಿರೋದು ಉತ್ತರ ಪ್ರದೇಶ್, UP ಇರೋದು ನಾವೀಗ. ಅಂದ್ರೆ ಈ ಊರು ಅಲ್ಲಿ ಕರೆಂಟ್ ಆಯ್ತಿದೆ. ಅಂದ್ರೆ ಇದು ಉತ್ತರ ಪ್ರದೇಶ್ ನಮ್ಗೆ ಕರೆಂಟ್ ಆಗಿರೋದು. ಈಗ ಡೆಲ್ಲಿ ಬಿಟ್ಟೀಗ UPಗೆ ಬಂದಿದ್ದೀವಿ. ಈಗ ಉತ್ತರ ಪ್ರದೇಶ ಮೇಲೆ ಈ ಕಡೆ ಒಂದು ಟೈಪ್ ರಾಜಸ್ಥಾನ್ ಟೈಪ್ ತರ ಅನ್ಕೋಬಹುದು. ಈ ಕಡೆ ಇರೋವಂಥ ಮನೆಗಳು ನೋಡ್ರಿ. ಓಕೆ, ಒಂದು ಅಂಗಡಿ ಇದೆ ಬನ್ನಿ.
ಹುಡುಗರು ಸ್ವಲ್ಪ ಹೆಲ್ಪ್ ಮಾಡೋರೆ, ಸ್ವಲ್ಪ ಜ್ಯೂಸ್ ಗೀಸ್ ಕೊಡ್ತಾರೆ. ನಾನು ಜ್ಯೂಸ್ ಕುಡಿದ್ರೆ ಸ್ವಲ್ಪ ಬಿಸಿಲಾಯ್ತು. ಗೈಸ್ UP ಅಂಗಡಿಗಳು ಇಲ್ಲೊಬ್ಬ ಆಯುಷ್ ಫ್ರೆಂಡ್ ನಮಗೆ ಹೋಮ್ ಟೂರ್ ಕೊಡ್ತಿದ್ದಾರೆ, ನೋಡೋಣ ಮನೆಗಳು ಹೆಂಗಿದೆ ಅಂತ. ಸೊ ಬ್ಲ್ಯಾಕ್ ಡೋರ್. ಹಲೋ, ಎಲ್ಲ ಬರೀ ಫ್ರೀ ಫೈರ್ ಅಲ್ಲೇ ಕೂತವ್ರೆ. ಸೊ ಒಂದ್ಸಲ ನೋಡೋಣ. ಸೊ ನೋಡಿ ಗೈಸ್, ಮನೆಗಳು ಇಲ್ಲೇ ಕೆಮ್ಮಣ್ಣು ಎಲ್ಲ ಮಣ್ಣಲ್ಲಿ ಮೆತ್ತರ ಈ ತರ. ಇನ್ನು ಎಲ್ಲ ಓಲ್ಡ್ ಟೈಪ್ ಅಲ್ಲಿ ಯೂಸ್ ಮಾಡ್ತಿರೋದು ಈ ಕಡೆ. ಅಂದ್ರೆ ನೋಡಿ ಇನ್ನು ಎಲ್ಲ ಸ್ಟ್ರಾಂಗ್ ಇದೆ ಗುರು ಇನ್ನು ಮನೆಗಳ ಕಡೆ ಎಲ್ಲ. ಇದು ಮಾಡಿದವ್ರು ಏನು ಮಾಡಿದವ್ರು. ಎಮ್ಮೆ ಮಾತ್ರ ಪಕ್ಕ ಈ ಕಡೆ ಸಾಕಾದ, ಈ ಕಡೆ ಎಲ್ಲ ಎಮ್ಮೆ. ಓಹ್ ಎತ್ತಿನ ಕಡೆ ನೋಡಿ ಹೆಂಗಿದೆ ಈ ಕಡೆ. ನೋಡಿ ಎತ್ತಿನ ಕಡೆ ಸ್ಟೀಲಿಂದ ಮಾಡ್ಸಿರೋದು ಎಮ್ಮೆಗಳಲ್ವಾ, ಅದಕ್ಕೆ ಈಸಿ ಇಲ್ಲ ಬಿಟ್ಟು. ಹಾಯ್ ಡ್ಯೂಡ್, ಹೆಂಗಿದ್ಯಾ? ಹಲೋ. ಎಮ್ಮೆ, ಸಗಣಿ, ಗುಡ್ಡೆ, ಇಟ್ಟಿಗೆಗಳು, ಮನೆಗಳು. ಇಲ್ಲಿರೋ ಡಿಫ್ರೆಂಟ್ ಸ್ಪೈನ್ ಮತ್ಲ ಮೆಟ್ಲುಗಳೇ ಒಂದು ವಿಚಿತ್ರವಾಗೈತಿ ಗುರು. ಇಲ್ಲೂ ಅದೇ ಮಿಷಿನ್ ಗುರು. ಅಂದ್ರೆ ಇದು ಅದೇ ಕಬ್ಬುಂದು ಮೇಗಡೆ ಸೊಪ್ಪಿರುತ್ತಲ್ಲ, ಅದನ್ನ ಕಟ್ ಮಾಡೋಕೆ ಅಂತ ಯೂಸ್ ಮಾಡೋಂಥದ್ದು ಇದು. ಮತ್ತೆ ಒಳಗಡೆ ಫುಲ್ ಜಾಸ್ತಿ ಅದರದ್ದು ಸಗಣಿಗಳು ತುಂಬಿಕೊಂಡ್ರೆ ಒಳಗಡೆ ಸ್ಟಾಪ್ ಆಗಿ ನೋಡೋದಕ್ಕೆ. ಮೇಗಡೆ ಮಾಮೂಲಿ ಇದಾಗ್ತಾರಲ್ಲವಾ, ಸ್ಟೀಲ್ ರಾಡ್ ಹಾಕ್ಬಿಟ್ಟು ಮೇಗಡೆ ಇದು ಗ್ರೆನೇಡ್ ಹಾಕ್ಬಿಡ್ತಾರೆ. ಅದು ಹೆಂಗ್ ಕೂತಿದೆ ಅಂತ ಇದು ನೋಡಿ. ಮೇಗಡೆ ಎಲ್ಲ ಫುಲ್ ಇಟ್ಕೇನೆ ಐತೆ ಬರೀ. ಓಕೆ, ಸೊ ಇಷ್ಟೇ ಅನ್ಕೋತೀನಿ. ಇಲ್ಲಿ ಇನ್ನೂ ಇನ್ಫಾರ್ಮೇಶನ್ ಕೊಟ್ಬಿಡೋಣ. ಇವಾಗ ನಾವು ಇವತ್ತು ರಿಸೆಪ್ಷನ್ ಅಂದ್ರೆ ಹೆಣ್ಣಿನ ಮನೆಯವರು ಈ ಕಡೆ ಗಂಡು ಮನೆಗೆ ಬರ್ತಾರಂತೆ. ಹಂಗೆ ಸ್ವಲ್ಪ ಅದು ಇದು ಫಂಕ್ಷನ್ ತರ ರಿಸೆಪ್ಷನ್ ತರ ಮಾಡ್ತಾರೆ. ಬಟ್ ನಾವೀಗ ಬೇರೆ ಫಂಕ್ಷನ್ಗೆ ಅಂತ ಇಲ್ಲೂ ಹೋಗ್ತಿಲ್ಲ ನಾವು. ಹೆಂಗೂರಿ ಹಿಂಗ ಹೋಗ್ತಿದ್ದು ಎದುರ್ಕತೈತೆ ಇದು ಏನೋ ಮಾಡ್ಬಿಡ್ತಾರೆ ಅಂತ. ಮೊಬೈಲ್ ಐತಿಲ್ಲ ಅಂತ ಕೈಯಿಲ್ಲ, ಅದಕ್ಕೆ ಅದು ಮದುವೆ ಇರೋದು ನಾಳೆ. ಇವಾಗ ಹೆಣ್ಣಿನ ಮನೆಯವರು ಈಗ ಇಲ್ಲಿಗೆ ಬರ್ತಾರೆ ನೈಟ್. ಗಂಡು ಮನೆ ಫಂಕ್ಷನ್ ಏನೋ ಆತರ. ನಾಳೆ ಗಂಡಿನ ಮನೆ ಕಡೆ ಎಲ್ಲ ಫುಲ್ ಹೆಣ್ಣು ಮನೆಗೆ ಹೋಗ್ತಾರೆ. ಅಲ್ಲೇ ಅಂತ ಇರೋದು ಮದುವೆ. ಚಿತ್ರ ಅಂತ ಏನಿಲ್ಲ, ಇಲ್ಲಿಂದ ಅಲ್ಲಿಗೆ ಹೋಯ್ತದೆ. ಅಂದ್ರೆ ಫುಲ್ ಗಂಡು ಮನೆ ಕಲರ್ ಎಲ್ಲ ತಗೊಂಡು ಊಟಕ್ಕೆ ಹೋಗೋದು, ಅಲ್ಲಿ ಮದುವೆ ಮಾಡಿಸೋದು, DJ ಫಂಕ್ಷನ್ಸ್ ಅದು ಇದು ಮಾಡೋದು. ನೋಡೋಣ ಬೇರೆ ಇನ್ನು ಏನು ಅಂತ ನಾಳೆ ತೋರ್ಸಕ್ಕಾಗೋದು. ಸೊ ಇವತ್ತು ಬ್ಲಾಗ್ ಇನ್ನು ಇಷ್ಟಕ್ಕೆ ಇಂಡಾಗೋದಿಲ್ಲ. ನೋಡೋಣ ಇವಾಗ ಮುಂದೆ ಏನಿದೆ ಅಂತ. ಬೇರೆ ಕಡೆ ಇನ್ನೂ ಇಲ್ಲ, ಹೋಗಿ ನೋಡೋಣ ಬೇರೆ ಇನ್ನೂ ಏನೇನಿದೆ ಅಂತ. ಕೂಲ್ ನನಗೆ ಏನು ಮಾಡಲ್ಲ ಗುರು. ಗೈಸ್, ಆಯುಷ್ ಯಾರ ಮನೆಗೆ ಹೋಗೋಣ ಅಲ್ಲಿ ಹೋಗ್ತಿದೆ. ಇಲ್ಲೊಂದು ಯಾವ ಮನೆ ನೋಡಿ ಇಷ್ಟು ದೊಡ್ಡದಾಗ ಹಾಕಿರ್ತಾರೆ ಡೋರ್. ನೋಡಿ ಡೋರ್ ಇಷ್ಟು ಫುಲ್ ದೊಡ್ಡದಾಗ ಲಾಂಗ್ ಇದೆ ಡೋರ್. ಈ ಕಡೆ ಇಲ್ಲೂ ಅಷ್ಟೇ ಫುಲ್ ಲಾಂಗ್ ಡೋರು. ಆ ಲಾಂಗ್ ಡೋರಲ್ಲಿ ಮಧ್ಯೆ ಒಂದು ಸಣ್ಣದಾಗಿರೋಂಥ ಒಂದು ಡೋರ್. ಅದರಲ್ಲಿ ಇಲ್ಲಿ ನೋಡಿ ಇವಾಗ ಇಲ್ಲಿ ಇನ್ನೂ ಹಾಕ್ಸವ್ರೆ ಮೇಗಡೆ ಒಂಥರ ವೈಲ್ಡಿಂಗ್ ಎಲ್ಲ ಮಾಡ್ಸವ್ರೆ. ಇಲ್ವ ಆಯುಷ್ ಇಲ್ಲಿ ಆಯುಷ್ವರಪ್ಪ ಅವರೇ. ಆಯುಷ್ ಈ ಕಡೆ ಇಲ್ಲ. ಸೊ ಗೈಸ್, ಇವಾಗ ನ್ಯೂ ಕನ್ಫ್ಯೂಷನ್ ಏನು ಗೊತ್ತಾ, ಇಲ್ಲಿರೋ ಎಷ್ಟು ಐಟಮ್ ನೋಡಿ ಏನೈತೆ ಇದು. ಎಲ್ಲ ಐಟಮ್ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತಿರ್ಬೋದಿಲ್ಲ ನೋಡಿದ್ರೆ. ಬಟ್ ಇಷ್ಟು ಮಾತ್ರ. ಇದು ಹೊಸ ಏನೋ ಬೀರು, ಫ್ರಿಡ್ಜು, ವಾಷಿಂಗ್ ಮಿಷಿನು ವಗೇರಾ ಎಕ್ಸೆಟ್ರಾ. ನೋಡ್ರೆ ನಿಮ್ಗೆ ಏನು ಅನಿಸ್ಬೋದು ನೋಡಿದ್ರೆ ಇದನ್ನೇ. ಗೈಸ್, ನಾನು ಇವಾಗ ಇರೋ UP ಕಡೆಯಲ್ಲಿ ಜಾಸ್ತಿ ಬೆಳೆಯೋದು ಮಾಮೂಲಿ ಈ ಗುಜರಾತ್ ಆಗಲಿ UP ಆಗಲಿ ಮಾಮೂಲಿ ಗೋಧಿ, ಚಪಾತಿ ಹಿಟ್ಟ ಇರ್ಬೋದು, ಈ ಥರ ನನ್ನ ಹಿಂದೆ ಇರೋ ಕಬ್ಬಿ ಇರ್ಬೋದು, ಇದನ್ನೇ ಜಾಸ್ತಿ ಬೆಳೆಯೋಂಥದ್ದು. ಇದನ್ನೇ ಬೆಳೀತಿರೋದಿಲ್ಲಿ ಗೋಧಿ. ನಾನು ಇವತ್ತೇ ನೋಡ್ತಿರೋದು ಗೋಧಿನ ಬೆಳೆದು ಎಷ್ಟು ಮಟ್ಟಿಗೆ. ಅಂದ್ರೆ ಈ ಕಡೆ ಜಾಸ್ತಿ ಅದೇನೇ ಬೆಳೆಯೋದು. ಅದು ಬಿಟ್ರೆ ಈ ಕಡೆ ಕಬ್ಬು ನೋಡಿ ಹೆಂಗಿದೆ ಅಂತ. ಆದ್ರೆ ಈ ಕಬ್ಬಿಗೂ ಇಲ್ಲಿ ಮಾಡೋ ಕಬ್ಬಿಗೂ ನಮ್ಮ ಕಡೆ ಮಾಡೋ ಕಬ್ಬಿಗೂ ಸ್ವಲ್ಪ ಡಿಫ್ರೆಂಟ್ ಇದೆ. ಅಂದ್ರೆ ಇದು ಫುಲ್ಲು ಒಳ್ಳೆ ಪೈಪ್ ತರ ಸಣ್ಣ ಇದ್ರು ಇಷ್ಟು ಇರ್ತದೆ. ಹಂಗೆ ಇಲ್ಲಿ ಕಬ್ಬು ಏನಿದ್ಯೋ ಕಿಲೋಗೆ 400 ರೂಪಾಯಿ ಅಂತ ಹೇಳಿ. ಅಂದ್ರೆ ನಾವು ಹೋಗಿದ್ದಿಲ್ಲ ಒಂದು ಮನೆಗೆ, ಅಲ್ಲಿ ಹೇಳಿದ್ದವರು. ಅಂದ್ರೆ ನಿಮ್ಮನ್ನು ಹೋಮ್ ಟೂರ್ ಕೊಟ್ಟನಲ್ಲ, ಆ ಮನೆಯಲ್ಲಿ ಕಿಲೋಗೆ 400 ರೂಪಾಯಿ. ಗೈಸ್, ನೀವು ಹಂಗೆ ಅಲ್ಲಿ ಮನೇಲಿ ನೋಡೋದು ನನಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಆ ಕಡೆ ಫ್ರಿಡ್ಜು, ವಾಷಿಂಗ್ ಮಿಷಿನು, ಬೀರು. ಇವಾಗ ನಾನು ನಿಮ್ಗೆ ಅವಾಗಲೇ ಬಂದ ತಕ್ಷಣ ನಾನು ನಿಮ್ಗೆ ಎಲ್ಲರಿಗೂ ತೋರಿಸ್ದೆ. ಅಲ್ಲಿ ಸುಮಾರು ಜನ ಕೂತ್ಕೊಂಡು ಹುಡುಗಂಗೇನೋ ಮಾಡ್ತಿದ್ರು. ಅಂದ್ರೆ ಅದು ಹುಡುಗಿ ಕಡೆಯವರು ಬಂದಿದ್ದವ್ರು. ಅವಾಗಲೇ ನಾನು ಸಾಯಂಕಾಲ ಅವತ್ತು ಅನ್ಕೊಂಡಿದ್ದೆ. ಬಟ್ ಅವರು ಹುಡುಗಿ ಕಡೆಯವರು ಬಂದಿದ್ದು. ಅವರು ಬಂದ್ಬಿಟ್ಟು ಹುಡುಗಂಗೆ ಏನು ಕೊಡಬೇಕು, ಫ್ರಿಡ್ಜು, ವಾಷಿಂಗ್ ಮಿಷಿನು, ಅದು ಇದು ಎಲ್ಲಾನು ಕೊಟ್ಟರು, ಹೋದ್ರು. ಗೈಸ್, ನಾವೀಗ ಬಂದಿರೋದು ಬೆಲ್ಲ ಮಾಡೋ ಫ್ಯಾಕ್ಟ್ರಿ. ಬೆಲ್ಲ ಗುರು ಇಲ್ಲಿ ತನಕ ಸ್ಮೆಲ್ಲು ಘಮ ಅಂತ ಬರ್ತೈತಿ. ಇಲ್ಲಿ ಇದೇ ಬೆಲ್ಲ ಮಾಡೋ ಫ್ಯಾಕ್ಟ್ರಿ ಇದು. ಏನ್ ಸ್ಮೆಲ್ ಗುರು ಗಮ್ ಅಂತ ಇಲ್ಲಿ ತನಕ. ಅದು ಕಬ್ಬು ಇದು ಮಾಡ್ತವ್ರೆ ಫಸ್ಟ್. ಏನ್ ಸ್ಮೆಲ್ ಗುರು ಗಮ್ ಅಂತ ಕಡೆ ಬೆಲ್ಲ ಮಾತ್ರ ಕಡೆ. ಬನ್ನಿ, ಇವರು ಮಾಡೋ ವಿಧಾನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವು ಫಸ್ಟ್ ಟೈಮ್ ಆದ್ರೆ ನೋಡಿ. ಸೊ ಗೈಸ್, ನಾವೀಗ ಇರೋದು ಹೇಳದ್ನಲ್ಲ ಬೆಲ್ಲ ಘಮ ಆಯ್ತಾ. ಫಸ್ಟು ಕಬ್ಬಿನ ವಿಧಾನ. ಕಬ್ಬು ಏನಿದೆ ಅದನ್ನ ಒಂದು ಮಿಷಿನ್ಗೆ ಹಾಕ್ತಾರೆ. ಮಿಷಿನಿಂದ ಈ ರಸ ಇಳಿತೈತೆ ಅದು. ಈಗ ನಮ್ಗೆ ಆ ಮಿಷಿನ್ ತೋರಿಸ್ತೀನಿ ಬನ್ನಿ. ಈಗ ಅದನ್ನ ಕರೆಕ್ಟಾಗಿ ಅಲ್ಲಿಂದ ಸೀದಾ ಹಂಗೆ ಇಲ್ಲಿ ನೋಡಿ, ಇದು ಫುಲ್ ದೊಡ್ಡ ಮಿಷಿನು. ಅಲ್ಲಿಂದ ಎಲ್ಲ ಕಬ್ಬು ಕ್ಲೀನಾಗಿ ಇದು ಮಾಡ್ತಾರೆ. ಅಲ್ಲಿ ಏನು ನೋಡ್ತಿದ್ದೆ ಇದೇ ಮಿಷಿನು. ಅಲ್ಲಿಂದ ರಸ ನೋಡಿ, ಆ ರಸ ಹೆಂಗದಲ್ಲಿ ಬೀಳ್ತಾ ಇದೆ. ಅಲ್ಲಿಂದ ಸೀದಾ ಇಲ್ಲಿ ಫುಲ್ಲು ಕಬ್ಬಿನ ರಸಗಳು ಇಲ್ಲಿ. ಇಲ್ಲಿಂದ ಒಂದು ಪೈಪ್ ಹಾಕೋರೆ, ಅದು ಸೀದಾ ಅಲ್ಲಿಗೆ ಹೋಗ್ತೈತೆ. ಅಲ್ಲಿಂದ ಇಲ್ಲಿರೋ ಪೈಪ್ ಸೀದಾ ಅಲ್ಲಿಗೆ ಅಲ್ಲಿ ಹಂಗೆ ಹೋಗ್ತೈತೆ ನೋಡಿ. ಈ ಕಡೆ ಕನೆಕ್ಟೆಡ್ ಪೈಪ್ ಇಲ್ಲಿಂದ ಅಲ್ಲಿಗೆ ಹೋಗ್ತಿದೆ. ಅಲ್ಲಿ
ಸೊ ಗೈಸ್ ಮೊದಲಿಗೆ ನೀವು ನೋಡ್ದಂಗೆ ಅಲ್ಲಿ ಕರೆಕ್ಟಾಗಿ ರಸಗಿಸ ಎಂಟ್ತಾರೆ, ಅಲ್ಲಿಂದ ಪೈಪ್ ಕನೆಕ್ಷನ್ ಇದಿದೆ. ಇಲ್ಲಿ ಒಂದರಿಂದ ಒಂದಕ್ಕೆ ಈ ಥರ ಪಾಸ್ ಮಾಡ್ತಾರೆ, ಅಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಒಂದರಿಂದ ಒಂದು ಪಾಸ್ ಮಾಡ್ತಾರೆ ಇದನ್ನು. ಸೊ ಗೈಸ್ ನೀವು ಮೊದಲು ನೋಡ್ದಂಗೆ ಇಲ್ಲಿನ ವಿಧಾನ ಇದು. ರಸ ಫುಲ್ ಅಲ್ಲಿಂದ ಎಳ್ಕೊಬೋತಾರೆ, ಇಲ್ಲಿಗೆ ಹಾಕ್ಬಿಟ್ಟು ಇಲ್ಲಿಂದ ಮೊದಲು ಆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಂದರೆ ಒಂದು ಟೋಟಲಾಗಿ ಇರೋದು 3 ಸ್ಟೆಪ್ಪು. ಅದು 3ನೇ ಸ್ಟೆಪ್ಪಲ್ಲಿ ಕಲರ್ ಗೈಸ್ ವಿಧಾನ ಒಂದು ಪೈಪಿಂದ ಬರ್ತದೆ, ಅದನ್ನ ಅಲ್ಲಿ ಕವರ್ ಮಾಡಿ ಅದರ ಒಳಗಡೆ ಏನು ಇದಿರ್ತದೆ ಅನ್ಸುತ್ತೆ ಅದನ್ನು ಕ್ಲೀನಾಗಿ ತೆಗೆದಾಕ್ಬಿಟ್ಟು ಒಂದರಿಂದ ಒಂದಕ್ಕೆ ಪಾಸ್ ಮಾಡ್ತಾರೆ. ಇನ್ನೊಂದು ಇಲ್ಲಿ ಇರೋದು ನೋಡಿ ಚೆನ್ನಾಗಿ ಒಳಗಡೆ ಕುದಿಸ್ತಾ ಇದ್ದಾರೆ, ಒಳಗಡೆ ಚೆನ್ನಾಗಿ ನೋಡಿ ಕುದಿಸ್ತಾ ಇದ್ದಾರೆ. ಇಲ್ಲಿಂದ ಬೆಲ್ಲ ಕಾವು ತುಂಬ ಇದೆ, ಬಟ್ ಸ್ಮೆಲ್ ಮಾತ್ರ ಘಮ 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 ಅಂತ ಇದೆ. ಇಲ್ಲಿ ಕಲರ್ ಏನೋ ಬರ್ತಿದೆ ಆ ಕಡೆ, ಇಲ್ಲಿ ನೋಡಿ ಈ ಕಡೆ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ನ್ಯಾಚುರಲ್ ಆಗಿ ಇಲ್ಲೇ ಮಾಡಿದ್ರೆ ಬೆಲ್ಲ, ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಸ್ವಲ್ಪ ಗೈಸ್ ನ್ಯಾಚುರಲ್ ಬೆಲ್ಲ ಇಲ್ಲೇ ಮಾಡಿ ಇಲ್ಲೇ ತಿಂತಿದ್ದಾರೆ. ನಾನು ಇದೇ ಫಸ್ಟ್ ಟೈಮ್. ಇಲ್ಲಿ ಗೈಸ್ ಸೂಪರ್ ಆಗಿದೆ ಮಾತ್ರ, ಟೇಸ್ಟ್ ಮಾತ್ರ ನ್ಯಾಚುರಲ್ ಅಂದಮೇಲೆ ಟೇಸ್ಟ್ ಸಖತ್ತಾಗಿರ್ತದೆ ಮಾತ್ರ. ಇದು ಫುಲ್ಲು ಬಿಸಿ ಬಿಸಿ ಬೆಲ್ಲ, ಫುಲ್ ನ್ಯಾಚುರಲ್, ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಬೆಲ್ಲ. ಸೂಪರ್ ಆಗಿದೆ ಮಾತ್ರ ಬೆಲ್ಲ ಮಾತ್ರ. ನ್ಯಾಚುರಲ್ ಆಗಿ ಬೆಲ್ಲ ಮಾಡೋ ವಿಧಾನ ಅಂದರೆ ನೀವು ನೋಡಿರ್ಬೋದು ಸುಮಾರು ವಿಡಿಯೋಗಳಲ್ಲಿ, ಬಟ್ ನಾನು ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ಇನ್ನೂ ಸುಮಾರು ಜನ ನೋಡಿರಲ್ಲ, ಅವ್ರಿಗೂ ಹೆಲ್ಪ್ ಆಗ್ಬೋದು ಅಂತ ತೋರಿಸಿರೋದು. ಸೊ ಹಂಗೆ ನೀವು ಅಲ್ಲೇ ನೋಡ್ತಿದ್ರು ಆ ಕಡೆ ಸ್ವಲ್ಪ ಇದ್ರದೇ ಕಬ್ಬುಗಳದ್ದು ಪೀಸಸ್ ಏನಿರುತ್ತೆ ಹುಲ್ಲು, ಅದನ್ನ ತಗೊಂಡು ಎಲ್ಲ ಹಾಕ್ಬಿಟ್ಟು ಅಡಿಯಿಂದ ಹಾಕ್ತಾರೆ ಆ ಕಡೆಯಿಂದ. ಸೊ ಗೈಸ್ ಇವತ್ತಿನ ನೈಟ್ ಏನಿದೆಯೋ DJ ಡ್ಯಾನ್ಸ್ ಅಂದರೆ ಹುಡುಗನ ಮನೇಲಿ, ಅಂದರೆ ಹುಡುಗಿ ಕಡೆ ಯಾರೂ ಬರೋದಿಲ್ಲ, ಜಸ್ಟ್ ಹುಡುಗನ ಕಡೆ ಮಾತ್ರ ಅಲ್ಲೇ ಮನೇಲೇ ಡ್ಯಾನ್ಸ್. ಇವಾಗ ಡ್ಯಾನ್ಸ್ ವಿಡಿಯೋ ಮಾಡಲು ಬೇಡವಂದು ನಂಗೆ ಗೊತ್ತಾಯ್ತಿಲ್ಲ, ಯಾಕಂದರೆ ಸಾಂಗು ಕಾಪಿರೈಟ್ ಸ್ಟ್ರೈಕ್ ಆಯ್ತಿದೆ. ಜಸ್ಟ್ ನಾನು ನಿಮಗೆ ಅಂತ ಒಂದು ಶಾರ್ಟ್ ವಿಡಿಯೋ ಹಂಗೆ ಸಿಂಪಲ್ ಆಗಿ ಮಾಡಾಕ್ತೀನಿ ಅಷ್ಟೇ. ಅದೇ ಟ್ರೈ ಮಾಡೋಣ, ಲಾಂಗ್ ಆದರೆ ಲಾಂಗ್ ಆಗ್ತೀನಿ, ಶಾರ್ಟ್ ಆದರೆ ಶಾರ್ಟ್ ಆಗ್ತೀನಿ. ಸೊ ಗೈಸ್ ನನಗೆ ವಾಪಸ್ಸು ಮನೆ ಹತ್ರ ಬಂದಾಗಿದೆ. ಸೊ ನೋಡೋಣ ನೈಟು ಆದರೆ DJ ಸಾಂಗ್ ವಿಡಿಯೋ ಟ್ರೈ ಮಾಡ್ತೀನಿ, ಯಾಕಂದ್ರೆ ನಾನು ಅದು ಸಾಂಗ್ನ ನಿಮಗೆ ತೋರ್ಸೋಕ್ಕಾಗೋದಿಲ್ಲ, ಯೂಟ್ಯೂಬಿಂದ ನನಗೆ ಕಾಪಿರೈಟ್ ಸ್ಟ್ರೈಕ್ ಬರ್ಬೋದು. ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್. ಗೈಸ್ ನೈಟು DJಗೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ, ಫುಲ್ DJ ಅಂದರೆ DJ ಅಲ್ಲಿ ಮುಗಿದೆ ನೋಡಿ. ನೈಟ್ DJಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ.